ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ನಾನು ರಾತ್ರಿಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ರಾತ್ರಿ ಬಂದುಬಿಟ್ಟು ಮೆಹಂದಿ ಹಾಕ್ಕೊತಿದ್ವಿ. ಕಾರಣ ಏನಂದರೆ ನಾಳೆ ಹುಣ್ಣಿಮೆ ಇತ್ತು. ಸೊ ಗೌರಿ ಹುಣ್ಣಿಮೆ, ಅದಕ್ಕೋಸ್ಕರ ನಾವು ಮೆಹಂದಿ ಹಚ್ಕೊತಿದ್ವಿ. ನಮ್ಮ ಡಿಂಪು ಪಕ್ಕದ ಮನೆಯವ್ರ ಹತ್ರ ಹಚ್ಕೊಂಡು ಬಂದಿದ್ದು ಡಿಸೈನು. ಸೊ ನಾನು ಸಿಂಪಲ್ಲಾಗಿ ಈ ಥರ ಹಚ್ಕೊಂಡೆ. ನಮ್ಮ ಡಿಂಪು ಸೈಡಲ್ಲಿ ಅಂದ್ಬಿಟ್ಟು ಹಚ್ತಾ ಇದ್ಲು. ನನಗೆ ಈ ಥರನೇ ಇಷ್ಟ ಆಗುತ್ತೆ, ಜಾಸ್ತಿ ಡಿಸೈನ್ಸ್ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಗೌರಿ ಹುಣ್ಣಿಮೆ ಚೆನ್ನಾಗಿ ಮಾಡ್ತೀವಿ. ಸೊ ಹಾಗಾಗಿ ನಾವು ನಮ್ಮ ಅತ್ತೆಯವ್ರಿಗೆ ಹೇಳಿದ್ದೆ. ಸೊ ಮೆಹಂದಿ ಅವರು ಗೌರಮ್ಮಗೆ ಏರ್ಸ್ಲಿಕ್ಕೆ ಅಂತ ಸೀರೆ ಅದು ತರ್ಲಿಕ್ಕೆ ಹೋಗಿದ್ರು. ಸೊ ಅವ್ರಿಗೆ ಹೇಳಿದ್ದೆ, ಹಾಗಾಗಿ ತೊಗೊಂಡು ಬಂದಿದ್ರು ಮೆಹಂದಿ. ಇದು ಫಾಸ್ಟ್ ಮೆಹಂದಿ ಫ್ರೆಂಡ್ಸ್, ಅಂದರೆ ಹಿಂಗೆ ಹಾಕ್ಕೊಂಡ ತಕ್ಷಣ ರೆಡ್ ಆಗುತ್ತೆ. ಅಗಲತ್ತನ ಹಾಕ್ಕೋಬೋದು ನಾವು, ಚೆನ್ನಾಗಿರ್ತದೆ. ಕಿತ್ಕೊಂಡ್ರೆ ಬಂದುಬಿಡ್ತದೆ, ತೊಳ್ಕೋದು ಅವಶ್ಯಕತೆ ಇರೋಲ್ಲ. ಇಲ್ಲಿ ಬಂದುಬಿಟ್ಟು ಚಾಪಡಿ ಖಾಲಿ ಆಗಿತ್ತು. ಸೊ ಹಾಗಾಗಿ ಡಬ್ಬದಲ್ಲಿ ಚಾಪಡಿ ಹಾಕಿಡ್ತಾ ಇದ್ದೆ ಫ್ರೆಂಡ್ಸ್. ಚಾಪಡಿ ಯಾವಾಗಲಿದೆ ರೆಡ್ ಲೇಬಲ್ ತರೋದು. ಸೊ ಹಾಗಾಗಿ ಹಾಕಿಟ್ರಾಯ್ತು ಅಂದ್ಬಿಟ್ಟು ಹಾಕಿಟ್ಟೆ. ಡಬ್ಬದಲ್ಲಿ ಖಾಲಿ ಆಗಿತ್ತು. ಸೊ ಹಾಗೆ ಸಕ್ಕರೆನೂ ಖಾಲಿ ಆಗಿತ್ತು. ಸೊ ಸಕ್ಕರೆ ಕೂಡ ಹಾಕಿಟ್ಟೆ ಡಬ್ಬಲ್ದಲ್ಲಿ. ಎಲ್ಲ ಡಬ್ಬ ಇದು ಹಬ್ಬ ಇರೋದ್ರಿಂದ ಎಲ್ಲ ತೊಳೆದಿಟ್ಟಿದ್ನಿ, ಅಂಗಡಿ ಮೇಲೆ ತಂದಿಟ್ಟಿದ್ರು. ಸೊ ಹಾಗಾಗಿ ಡಬ್ಬದಲ್ಲೆಲ್ಲ ತುಂಬಿಸಿಟ್ಟಿದ್ದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಮಾಡಿದ್ದೀವಿ ಮನೆಯೆಲ್ಲ. ಗೌರಿ ಹುಣ್ಣಿಮೆ ಅಂದರೆ ಫುಲ್ಲು ಕ್ಲೀನ್ ಇರಬೇಕು. ಸೊ ಹಾಗಾಗಿ ಅವಲಕ್ಕಿನೂ ಹಾಕಿರಲಿಲ್ಲ, ಅದು ಹಂಗೆ ಇಟ್ಟಿದೆ ಪ್ಯಾಕೆಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಲ್ಲಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಟೀ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಇಲ್ಲ ಮಾಮ ಅವ್ರು ಟಿ ವಿ ನೋಡ್ಕೊಂಡು ಕುಂತ್ಕೊಂಡಿದ್ರು, ಮಹರ್ಷಿ ದರ್ಶನನ. ಸೊ ಹೊರಗಡೆ ಎಲ್ಲ ಅಂಗಳಕ್ಕೆ ಕಲರ್ ಹಾಕಿದ್ವಿ, ಅದಕ್ಕೆ ಪ್ಯಾಕೆಟ್ ಬರ್ತಲ್ವ. ಸೊ ಎಲ್ಲೋ ಕಲರ್ ಅದು ಹಾಕಿದ್ವಿ. ಸೊ ಇಲ್ಲಿ ನಂದು ಸ್ನಾನ ಆಯಿತು ಫ್ರೆಂಡ್ಸ್. ಸ್ನಾನ ಮಾಡಿಬಿಟ್ಟು ಸ್ಟಿಕ್ಕರ್ ಅದು ಹಚ್ಕೊತಾ ಇದೆ. ನಾನು ಏನು ಯೂಸ್ ಮಾಡಲ್ಲ. ಸೊ ಒಂದು ಲೋಷನ್ ಅಷ್ಟೇ, ಇವತ್ತು ಚಳಿಗಾಲ ಅಲ್ವ. ಸೊ ಅದಕ್ಕೋಸ್ಕರ ಅದು ಲೋಷನ್ ಯೂಸ್ ಮಾಡ್ತೀನಿ. ಪಿಂಪಲ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಫುಲ್ ಕಲೆ ಆಗಿಬಿಟ್ಟಿದೆ ಮುಖ ಎಲ್ಲ, ಯಾಕೆ ಗೊತ್ತಿಲ್ಲ. ಸೊ ಈಗ ಅದೇ ಕುಂಕುಮ ಹಚ್ಕೊತಾ ಇದ್ದೆ, ಸ್ಟಿಕ್ಕರ್ ಮತ್ತು ಕುಂಕುಮ ಹಚ್ಕೊತಾ ಇದ್ದೆ. ಇದೇ ಲೋಷನ್ ಫ್ರೆಂಡ್ಸ್, ಪಾಂಡ್ಸ್ ಹಚ್ಕೊತೀನಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಮತ್ತೆ ಅವರು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಮಾಮ ಮತ್ತು ಮನೆಯವ್ರು ಕುಡಿದ್ರು. ಸೊ ನಾ ಕುಡಿತಾ ಇದ್ದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹೊಸ ಬಳೆ ತೊಗೊಂಡಿದ್ದೆ. ಸೊ ಹಾಕ್ಕೊಂಡಿದ್ದೆ. ಹೆಣ್ಮಕ್ಳಿಗೆ ಬಳೆ ಮತ್ತು ಈ ಥರ ಮೆಹಂದಿ ಹಬ್ಬದಲ್ಲಿ ಸೆಳೆಯೋರು ಎಷ್ಟು ಖುಷಿ ಅನಿಸ್ತಲ್ವ ಫ್ರೆಂಡ್ಸ್. ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಬಳೆ ಮತ್ತು ಮೆಹಂದಿ. ಇಲ್ಲಿ ಬಂದುಬಿಟ್ಟು ಸಿಂಪಲ್ ಹೊರಗಡೆ ರಂಗೋಲಿ ಹಾಕಿದ್ದೆ. ಗುಡ್ ಮಾರ್ನಿಂಗ್ ಚಿನ್ನು, ಗುಡ್ ಮಾರ್ನಿಂಗ್ ಬಂಗಾರ. ಅಜ್ಜನಪ್ಪ ಇದ್ದ ಸ್ಮೈಲ್. ಆಕಲ್ಸಕತ್ತದಿನ ಕೂಶಮ್ಮ, ಸ್ಮೈಲ್. ಮಗ ಎದ್ದಿದ್ದ ಬೆಳಗ್ಗೆ ನಮ್ಮ ಮನೆಯವ್ರು ಎತ್ಕೊಂಡು ಬಂದರು, ಅದಕ್ಕೋಸ್ಕರ ಗುಡ್ ಮಾರ್ನಿಂಗ್ ಹೇಳಿದೆ ಫ್ರೆಂಡ್ಸ್. ಅವನು ಅವಾಗೆ ಎದ್ದು ಬಂದು ಕಣ್ ತಿಕ್ಕೊಂತ. ಇಲ್ಲಿ ಹೊರಗಡೆ ಹೊಸ್ಲಲ್ಲಿ ಈ ಥರ ಹಾಕಿದ್ದೆ, ಅವಾಗಿನ್ನೂ ಹಾಕಿರಲಿಲ್ಲ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾವು ತುಳಸಿ ಪೂಜೆನ ಇವತ್ತು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ತುಳಸಿ ಮದುವೆ ಮಾಡಿರಲ್ಲ. ಪ್ರತಿ ವರ್ಷ ನಮ್ಮ ಅತ್ತೆಯವರು ಗೌರಿ ಹುಣ್ಣಿಮೆ ದಿನನೇ ತುಳಸಿ ಹಬ್ಬ ಮಾಡ್ತಾರೆ. ಸೊ ಇಲ್ಲಿ ನನ್ನ ಮಗ ಸ್ವಲ್ಪ ಟೀ ಶರ್ಟ್ ತೋರಿಸ್ಕೊಂಡಿದ್ದ, ಹಾಗಾಗಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಸ್ನಾನ ಮಾಡಿಸಿರಲಿಲ್ಲ. ಸೊ ಅವತ್ತು ಬಂದುಬಿಟ್ಟು ಫುಲ್ ಹಠ ಮಾಡ್ತಾಯಿದ್ದ. ನಮ್ಮ ಮಾಮ ಅದಕ್ಕೋಸ್ಕರ ರಜೆ ತೊಗೊಂಡ್ರಿ ಒಂದು ಸಲಗೆ. ಯಾಕಂದರೆ ನಾವು ಮನೇಲಿ ಫುಲ್ ಕೆಲಸ ಇತ್ತಲ್ವ, ಅಡುಗೆ ಅದೆಲ್ಲ ಮಾಡೋದು. ಅವ್ನು ಸತಾಯಿಸ್ತಾ ಇದ್ದ. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಅವರು ಡ್ಯೂಟಿ ಇತ್ತು ಹೋಗಿದ್ದರು. ಹಾಗಾಗಿ ನಮ್ಮ ಮಾಮ ಅವರು ರಜೆ ತಗೊಂಡು ಮನೆಯಲ್ಲೇ ಇದ್ರು ಅವತ್ತು. ನಾವು ಚಾಗಿ ಎಲ್ಲ ಕುಡಿದ್ಬಿಟ್ಟು ಕುತ್ಕೊಂಡಿದ್ದೆ. ನನ್ನ ಮಗ ಸ್ವಲ್ಪ ಹಠ ಮಾಡ್ತಾಯಿದ್ದ, ಹಾಗಾಗಿ ಎತ್ಕೊಂಡು ಕುತ್ಕೊಂಡಿದ್ದೆ ಫ್ರೆಂಡ್ಸ್. ನನಗೆ ಸಾಂಗ್ ಹಚ್ಚಿಬಿಟ್ಟು ತೋರಿಸ್ಕೊಂತ, ಯಾಕಂದರೆ ಸಾಯಂಕಾಲ ಇತ್ತಲ್ವ ಪೂಜೆ, ಅಡುಗೆ ಎಲ್ಲ ಮಾಡೋದು ಸಾಯಂಕಾಲ ತನಕ ನಡೀತಿತ್ತು. ಹಾಗಾಗಿ ಸ್ವಲ್ಪ ಅವನ ಹತ್ರ ಎತ್ಕೊಂಡು ಕುಂತ್ಕೊಂಡಿದ್ದೆ. ಇಲ್ಲಿ ನಮ್ಮ ಮಾಮ ಅವ್ರು ಮಾರ್ಕೆಟಿಗೆ ಹೋಗಿ ಬಂದಿದ್ರು ಫ್ರೆಂಡ್ಸ್. ಕಾಯಿಪಲ್ಯ ತೊಗೊಂಡು ಬಂದರು. ಹಂಗೆ ಪೂಜೆ ಸಾಮಾನು ಸ್ವಲ್ಪ ತೊಗೊಂಡು ಬಂದರು, ಹೂವದೆಲ್ಲ, ಬದನೆಕಾಯಿ, ಉಳ್ಳಾಗಡ್ಡಿ ಎಲ್ಲ ಏನೇನೋ ಸ್ವಲ್ಪ ತೊಗೊಂಡು ಬಂದರು. ಹಸಿಮೆಣ್ಸಿನ್ಕಾಯಿ 1 kg ತೊಗೊಂಡು ಬಂದಿದ್ದರು. ಇರ್ತದೆ ಅಂದ್ಬಿಟ್ಟು ತಂದರೆ ಫುಲ್ಲು ತಂದುಬಿಡ್ತಾರೆ ಒಂದೇ ಸರ್ ನಮ್ಮ ಮಾಮ ಅವರು. ಸೊ ಏನಾದರೂ ಕಡಿಮೆ ಬಿದ್ದರೆ ಮನೆ ಮುಂದೆ ಬಂದಾಗ ತೊಗೊತೀವಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಅತ್ತೆಯವರು ಸಾಯಂಕಾಲಕ್ಕೆ ಏನೇನು ಸಾಮಾನು ಬೇಕು ಪೂಜೆಗೆಲ್ಲ ತೊಳೆದಿಟ್ಕೊಂಡಿದ್ರು ಫ್ರೆಂಡ್ಸ್. ಕಳಸ ಎಲ್ಲ ಬಂದುಬಿಟ್ಟು ಇಲ್ಲಿ ಮೇಲುಗಡೆ ಎಲ್ಲ ಪೂಜೆ ತೊಳೆದ್ಬಿಟ್ಟು ಮಾಡಿದ್ರು, ಫೋಟೋ ಎಲ್ಲ. ಸೊ ಮತ್ತು ದೀಪ ಹಚ್ಚಿದ್ರು. ಸಾಯಂಕಾಲ ಕಾಯಿ ಹೊಡ್ತೀನಿ ನೈವೇದ್ಯ ಮಾಡಿಬಿಟ್ಟು. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಅದೇ ಇದಿತ್ತು ಫ್ರೆಂಡ್ಸ್, ಅವಲಕ್ಕಿ ಮಾಡಿದ್ವಿ, ಅನ್ನ ಉಳಿದಿತ್ತು. ಸೊ ಅದನ್ನು ಅನ್ನ ಕಲಸಿದ್ದೆ, ಚಿತ್ರಾನ್ನ ಮಾಡಿದ್ದೆ.
ಸೊ ನಾಷ್ಟ ಎಲ್ಲ ಮಾಡಿದ್ವಿ. ನಾಷ್ಟ ಆದ ನಂತರ ನಮ್ಮ ಮಾಮ ಅವರು ಹೊರಗಡೆ ಹೋಗಿದ್ರು ನನ್ನ ಮಗನ ಕರ್ಕೊಂಡು. ಹೊರಗಡೆ ಹೂವು ಮತ್ತು ಅವೆಲ್ಲ ಏನು ಬೇಕು ಸಾಮಾನೆಲ್ಲ ತೊಗೊಂಡು ಬಂದರು. ಇಲ್ಲಿ ಬಂದುಬಿಟ್ಟು ನಾವು ಗೌರಮ್ಮಗೆ ನೋಪಿದು ಮಾಡ್ತೀವಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ಬೇಳೆ ಬಂದುಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಹೋಳಿಗೆ ಮಾಡೋದು. ಸೊ ಇದು ಗಾರಿಗೆ ಬಂದುಬಿಟ್ಟು ಗೌರಮ್ಮಗೆ ಏರಿಸಬೇಕು. ನಮ್ಮ ಅತ್ತೆಯವರು ಎಲ್ಲ ಪಾಕ ಕಲಿಸಿಬಿಟ್ಟು ಇಟ್ಟಿದ್ದಾರೆ ಗಾರಿಗೆ ಮಾಡಲಿಕ್ಕೆ ಗೋಧಿ ಹಿಟ್ಟಿಂದು. ಸೊ ಮತ್ತೆ ಹೋಳಿಗೆ ಮಾಡಲಿಕ್ಕೆ ಬೇಳೆ ಕುದಿಸಿಟ್ಟಿದ್ವಿ. ಹಿಟ್ಟು ಕಲಿಸ್ತಾ ಇದ್ದರು ಹೋಳಿಗೆಗೆ ಬಂದುಬಿಟ್ಟು. ಇಲ್ಲಿ ನನ್ನ ಮಗನಿಗೆ ಎಣ್ಣೆ ಹಚ್ಚೀವಿ ಸ್ನಾನ ಮಾಡಿಸ್ಬೇಕಂತ ಅಂದ್ಬಿಟ್ಟು. ನಮ್ಮ ಮಾಮವ್ರು ಅದೇ ಹೇಳಿದ್ನಲ್ವಾಗಲೇ ನನ್ನ ಮಗ ಆಟ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಒಟ್ಟು ತಿರುಗಾಡ್ಸ್ಲಿಕ್ಕೆ ಸರೋದನ್ನ ಇಲ್ಲಿ ಗಾರಿಗೆ ಮಾಡ್ಕೊತಾ ಇದ್ವಿ ನಮ್ಮ ಅತ್ತೆಯವ್ರು. ನಾವು ಸ್ನಾನ ಎಲ್ಲ ಮಾಡಿಸಿದ್ವಿ, ಮಲಗಿಸಿದ್ವಿ ನನ್ನ ಮಗನ್ನ. ಸೊ ನಾವು ಅವ್ನು ಎದ್ದೇಳಷ್ಟಿಗೆ ಮಾಡ್ಕೊಂಡ್ರಾಯ್ತಂತ ಇದು ಮಾಡ್ತೀವಿ. ಗೌರಿ ಪೂಜೆಗೆ ನಾವು ಬೇರೆ ಕಡೆ ಹೋಗೋಲ್ಲ ಫ್ರೆಂಡ್ಸ್, ಬೆಳಗಲಿಕ್ಕೆ ಇಲ್ಲೇ ಮನೇಲಿ ಮಾಡ್ತೀವಿ. ಒಂದು ಹೊಸ ಮರ ತರ್ತಾರೆ. ಸೊ ಹೊಸ ಮರದಲ್ಲಿ 21 ಗಾರ್ಗಿ, ಒಬ್ರೊಬ್ರಿಗೆ ಒಂದೊಂದು ಥರ ಇರ್ತಾವೆ. ಒಬ್ರೊಬ್ರು ಕರ್ಜಿಕಾಯಿ ಮಾಡ್ತಾರೆ, ಇನ್ನೇನೇನೋ ಮಾಡ್ತಾರಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ಗಾರ್ಗಿ ಗೌರಮ್ಮ, ಹಾಗಾಗಿ 21 ಅಡಿಕೆ, 21 ಎಲೆ, ಅರಿಶಿಣ ಕೊಂಬು, 21 ಗಾರ್ಗಿ ಮತ್ತು ಏನೇನೋ ಉಡಿಯೋಕೆ ಸಾಮಾನೆಲ್ಲ ಇಡ್ತಾರೆ ಫ್ರೆಂಡ್ಸ್. ಗೌರಮ್ಮನ ಬಂದುಬಿಟ್ಟು ನಮ್ಮ ಅತ್ತೆಯವರು ಅದೇ ಅರಿಶಿಣದಲ್ಲೇ ಮಾಡಿಡ್ತಾರೆ. ಗಣೇಶನ ಕೂಡಿಸ್ತಾರೆ ಮುಂದುಗಡೆ, ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ನಮ್ಮ ಮನೆಯವ್ರ ಅಕ್ಕ ಅಂದರೆ ನಮ್ಮ ಕಕ್ಕಿಯವ್ರು ಬರಲಿಲ್ಲ ಫ್ರೆಂಡ್ಸ್. ಅವ್ರದ್ದು ಇನ್ನೊಂದು ಕಡೆ ಹೋಗೋದಿತ್ತು, ರಜೆ ಕೊಡಲ್ಲ ಅಂತ ಅಂದ್ಬಿಟ್ಟು ಅವ್ರ ಸ್ಕೂಲಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರಲ್ವ, ರಜೆ ಸಿಗಲಿಲ್ಲ ಅಂತ. ಸೊ ಹಾಗಾಗಿ ಬರಲಿಲ್ಲ ಅವರು. ನಾವು ಅಷ್ಟೇ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರ ತಂಗಿಯವರು ಇದೇ ಊರಲ್ಲಿ ಇರ್ತಾರಲ್ವ, ಅವ್ರು ಬಂದಿದ್ರು ಸಾಯಂಕಾಲ. ಇದು ಬಂದುಬಿಟ್ಟು ನಾವು ಮನೆಯವ್ರಷ್ಟೇ ಮಾಡೋದು, ಹೊರಗಡೆ ಯಾರನ್ನೂ ಕರೆಯಲ್ಲ. ಊರಿಂದ ಬಂದರೆ ಬರ್ಬೋದು, ಆದರೆ ಊಟ ಮಾಡಿಬಿಟ್ಟು ಹೋಗಂಗಿಲ್ಲ. ನೆಕ್ಸ್ಟ್ ಡೇ ಬೇಕಿದ್ದರೆ ನಾವು ಕರೆದ್ಬಿಟ್ಟು ಊಟ ಮಾಡಿಸ್ಬೋದು ಫ್ರೆಂಡ್ಸ್, ಮತ್ತು ತೊಗೊಂಡು ಹೋಗ್ಬೋದು. ಆದರೆ ಅವತ್ತಿನ ದಿನ ಕೊಡೋದಿಲ್ಲ ಯಾರಿಗೂ. ಸೊ ಇಲ್ಲಿ ಗಾರಿಗೆ ಮಾಡೋದಾಯ್ತು. ಇಲ್ಲಿ ಬದನೇಕಾಯಿ ಪಲ್ಯ ಮಾಡ್ತಾ ಇದ್ದೆ ನಾನು. ಸೊ ಬದನೇಕಾಯಿ ಪಲ್ಯ ಮಾಡಿದ್ವಿ ಫ್ರೆಂಡ್ಸ್. ಹೋಳಿಗೆ ಮತ್ತು ಸಾಂಬಾರು ಮಾಡೋದಾಗಿತ್ತು, ಸಾರು, ತಿಳಿ ಸಾರು, ಹೋಳಿಗೆ ಸಾರು. ಸೊ ಅನ್ನ ಮಾಡಬೇಕಾಗಿತ್ತು. ಸೊ ಅನ್ನ ಲೇಟಾಗಿ ಮಾಡ್ತೀವಿ, ಯಾಕಂದರೆ ಸಾಯಂಕಾಲ ಅಲ್ವ ಪೂಜೆ, ಅದಕ್ಕೋಸ್ಕರ ಇದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಅನ್ನ ಒಂದು ಮಾಡಿದರೆ ಮುಗೀತು ಫ್ರೆಂಡ್ಸ್. ಇದು ಚಿತ್ರಾನ್ನ ಮಾಡಿದ್ವಿ, ಲೆಮನ್ ರೈಸ್, ಯಾಕಂದರೆ ಹೋಳಿಗೆಯಲ್ಲಿ ಮಾಡ್ತೀವಲ್ವ ಹಬ್ಬಕ್ಕೆಲ್ಲ, ಹಾಗಾಗಿ ಲೆಮನ್ ರೈಸ್ ಮಾಡಿದ್ವಿ. ಇಲ್ಲಿ ನಮ್ಮ ಅತ್ತೆಯವರು ಹೋಳಿಗೆ ಮಾಡ್ತಾ ಇದ್ದಾರೆ. ನಾನು ಕಸ ಮತ್ತು ಮುಸುರಿ ಎಲ್ಲ ಮೇಲಕ್ಕೆ ಅದು ಕೆಲಸ ಮಾಡ್ಕೊತಾ ಇದ್ದೆ. ನಾನು ಮಾಡ್ತೀನಿ ಹೋಗಂದ್ರು ನಮ್ಮ ಅತ್ತೆಯವರು, ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ ಸ್ವಲ್ಪ. ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ಇದು ಲೆಮನ್ ರೈಸ್ ಮಾಡಿದ್ವಿ. ಬದ್ನೆಕಾಯಿ ಪಲ್ಯ ಆಯಿತು, ಹೋಳಿಗೆ ಆಯಿತು, ಲೆಮನ್ ರೈಸ್ ಆಯಿತು, ಸಾರು ಆಯಿತು. ಸೊ ಅನ್ನ ಒಂದೇ, ಇನ್ನೊಂದು ಬಿಸಿ ಅನ್ನ ಮಾಡ್ಕೋದಿತ್ತು, ಸಾಯಂಕಾಲ ಮಾಡಿದ್ರೆ ಆಯ್ತು. ಪೂಜೆಗೆ ನೈವೇದ್ಯಕ್ಕೂ ಬೇಕಾಗಿತ್ತು ಫ್ರೆಂಡ್ಸ್. ಹೋಳಿಗೆ ಮಾಡಿದಾಗ ಇಲ್ಲಿ ಲೆಮನ್ ರೈಸ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬದ್ನೆಕಾಯಿ ಪಲ್ಯ ಜೊತೆಗೆ, ಅದಕ್ಕೋಸ್ಕರ ನಾವು ಮಾಡ್ತೀವಿ ಯಾವಾಗಲೂ. ಇಲ್ಲಿ ಎಲ್ಲ ಅಡುಗೆ ಆಯಿತು ಫ್ರೆಂಡ್ಸ್. ನಮ್ಮ ಅತ್ತೆಯವರು ಅದೇ ಹೋಳಿಗೆ ಮಾಡ್ತಾ ಇದ್ರಲ್ವ, ಅದು ಅವಾಗ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲನೂ ಹೋಳಿಗೆ ಮಾಡಿದ್ರು. ಲಾಸ್ಟಿಗೆ ಬಂದು ನಾ ಸ್ವಲ್ಪ ಉಂಡೆ ಅಂದರೆ ಅದು ಇಟ್ಕೊಡ್ತಾರಲ್ವ ರೌಂಡ್ದ, ಆ ಥರ ಮಾಡಿಕೊಟ್ಟೆ. ನಮ್ಮ ಅತ್ತೆಯವ್ರು ಮಾಡಿದರು, ಸ್ವಲ್ಪ ಮಾಡಿದೆ, ಎಲ್ಲ ಅವರೇ ಮಾಡಿದರು ಫ್ರೆಂಡ್ಸ್. ಅದೇ ನಮ್ಮ ಮನೆಯವ್ರು ಬಂದಿದ್ರು, ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಟಿ ವಿ ನೋಡ್ತಾಯಿದ್ರು. ಟಿ ವಿಯಲ್ಲಿ ನೋಡೋದಾಯಿತು. ಸೊ ಇಲ್ಲಿ ಓಡಾಡ್ತಾ ಇದ್ದಾನೆ ನನ್ನ ಮಗ ಬಂದುಬಿಟ್ಟು. ಇದನ್ನು ಅದೆಲ್ಲೋ ಕಲರ್ ಡ್ರೆಸ್ ತೋರಿಸಿದ್ನಲ್ವ ಫ್ರೆಂಡ್ಸ್, ಅದ್ರ ಜೊತೆ ಕೂಡ ಇದು ಅಂದರೆ ಎರಡು ಒಂದೇ ಸರಿ ತರಿಸಿದ್ದೆ, ಅಂದರೆ 1-2 ದಿನದಿಂದ ಮುಂದೆ ಬಂದಿತ್ತು. ಆನ್ಲೈನಲ್ಲೇ ತರಿಸಿದ್ದೇನೆ ಫ್ರೆಂಡ್ಸ್. ಇದು ಕೂಡ ಡ್ರೆಸ್ಸು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ನಮ್ಮ ಡಿಂಪು ನಮ್ಮ ಮಗಗೆ ಅವ್ರ ತಮ್ಮ ಹೋಳಿಗೆ ತಿನ್ನಿಸ್ತಾ ಇಲ್ಲ, ಅವ್ನು ಓಡಾಡ್ತಾ ಇದ್ದ ಒಲ್ಲೆ ಒಲ್ಲೆ ಅಂತ ಅಂದ್ಬಿಟ್ಟು ಬಿಸಿ ಮಾಡ್ತಾ ಇದ್ರಲ್ವ ನಮ್ಮ ಅತ್ತೆಯವರು. ಇಲ್ಲಿ ನಮ್ಮ ಮಾಮ ಅವರು ಅದಿದು ಬಾಗಿಲಿಗೆ ಅವೆಲ್ಲ ಹಳೆವು ತೆಗೆದುಬಿಟ್ಟು ಮಾವಿನ ತೋರಣ ಕಟ್ತಾ ಇದ್ದರು. ನಮ್ಮ ಮನೆಯವರು ಅದು ಹಳೆ ತೆಗಿತಾ ಇದ್ದರು. ಸೊ ಇಲ್ಲಿ ರಂಗೋಲಿ ಖಾಲಿಯಾಗಿತ್ತು ಫ್ರೆಂಡ್ಸ್, ಹೊಸದು ತಂದಿದ್ರು. ಸೊ ಹಾಗಾಗಿ ನಾನು ಡಬ್ಬದಲ್ಲೇ ಹಾಕಿಡ್ತಾ ಇದ್ದೆ. ನಮ್ಮ ಡಿಂಪು ಸ್ನಾನ ಮಾಡಿಲ್ತಲ್ಲ ಸ್ನಾನ ಸಾಯಂಕಾಲ ಮಧ್ಯಾಹ್ನ ಸ್ಕೂಲಿಂದ ಬಂದುಬಿಟ್ಟು. ಸೊ ಮಣೆ ಇಟ್ಟರು ನಮ್ಮ ಅತ್ತೆಯವರು. ಸೊ ನನಗೆ ರಂಗೋಲಿ ಹಾಕಂದ್ರೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಟ್ಟೆ. ಇಲ್ಲಿ ನಮ್ಮ ಅತ್ತೆಯವರಿಗೆ ನಮ್ಮ ಡಿಂಪು ಬಂದುಬಿಟ್ಟು ಹೆಲ್ಪ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಎಲೆ ಎಲ್ಲ ಎಣಿಸ್ಕೊಡ್ತಾ ಇದ್ಲು, ಚೆನ್ನಾಗಿರೋವು ಅದರಲ್ಲಿ, ನಮ್ಮ ಅವ್ರು ತಂದದ್ರಲ್ಲಿ. ಸಾಯಂಕಾಲ ಒಂದು ಸಿಂಪಲ್ ರಂಗೋಲಿ ಹಾಕಿದೆ ಫ್ರೆಂಡ್ಸ್. ಸಾಯಂಕಾಲ ಕೊಳಾಯಿ ಬಿಟ್ಟಿದ್ರು ಆ ಕಡೆ ಸೈಡ್ ನಮ್ಮ ಮನೆ ಪಕ್ಕ ಎಲ್ಲ ನೀರು ಬಿಟ್ಟಿದ್ರು, ಅದಕ್ಕೋಸ್ಕರ ಸ್ವಲ್ಪ ಸಣ್ಣದು ಅಷ್ಟರಲ್ಲೇ ಹಾಕಿದೆ. ಯಾಕಂದರೆ ನೀರು ಹರಿತಾ ಇದ್ದವು ಅಂಗಳದಲ್ಲಿ, ನಮ್ಮ ಅಂಗಳದಲ್ಲಿ ಜಾಗ ಇಲ್ಲ. ಸೊ ಹಾಗಾಗಿ ಸಣ್ಣದನ್ನೇ ಹಾಕ್ತೀವಿ. ಇಲ್ಲಿ ಹೇಳಿದ್ನಲ್ವಾಗಲೇ ಎಲೆ ಎಣಿಸ್ಕೊಡ್ತಾ ಇಲ್ಲ. ಮತ್ತು ಗೌರಮ್ಮನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಾನು ಆಗಲೇ ಹೇಳ್ದಂಗೆ ಅರಿಶಿಣ ಪ್ಯಾಕೆಟ್ ಹೊಸದು ತರ್ತೀವಿ. ಸೊ ಅದರಲ್ಲಿ ನಮ್ಮ ಅತ್ತೆಯವರು ಆ ಥರ ಗೌರಮ್ಮನ ಮಾಡ್ತಾರೆ. ಸೊ ಗೌರಮ್ಮನ ಮಾಡಿಬಿಟ್ಟು ಒಂದೆರಡು ಎಲೆ ತೊಗೊಂಡು ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಅದರಲ್ಲಿ ಕೂಡಿಸ್ತೀವಿ ಗೌರಮ್ಮನ. ಸೊ ಮುಂದುಗಡೆ ಗಣೇಶನ ವಿಗ್ರಹ ಅದಲ್ವ, ಸೊ ಅದು ಹಿಂದುಗಡೆ ಒಂದು ತೆಂಬಿಗೆ ಇಟ್ಟು ಈ ಥರ ಮಾಡ್ತೀವಿ ಫ್ರೆಂಡ್ಸ್. ಎಲ್ಲ ರೆಡಿ ಆಯ್ತು, ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ನಮ್ಮ ಅತ್ತೆಯವರು.
ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿ ಪ್ರತಿ ವರ್ಷ ಇದೇ ಥರ ನಾವು ಮಾಡೋದು. ಸಿಂಪಲ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆಯವರು. ಮರದಲ್ಲಿ ಅದೇ ಹೇಳಿದ್ನಲ್ವ 5 ಥರದ ಹಣ್ಣಿಟ್ಟಾರ. ಗಾರಿಗೆ ಇಟ್ವಿ 21. ಅವೆಲ್ಲ ಏನೇನು ಗೌರಮ್ಮಗೆ ಇಡ್ಬೇಕು. ಸೊ ಹೋಳಿಗೆ ಅದೆಲ್ಲ ನಾವು ಇಡೋಲ್ಲ, ಯಾಕಂದರೆ ಹೋಳಿಗೆ ನೈವೇದ್ಯ ಮನೆ ದೇವರಿಗೆಲ್ಲ ಮಾಡಿರ್ತೀವಿ. ಅದೇ ನಾನು ಬಂದುಬಿಟ್ಟು ನಮಸ್ಕಾರ ಮಾಡಿದೆ ಫ್ರೆಂಡ್ಸ್. ನಮ್ಮ ಅತ್ತೆಯವರು ಮಂಗಳಾರತಿ ಮತ್ತು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡಿದ್ರು. ವೀಡಿಯೋ ನಮ್ಮ ಡಿಂಪು ಮಾಡ್ತಾ ಇಲ್ಲ ಅಂತ. ಸೊ ಇಲ್ಲ ನನ್ನ ಮಗನಿಗೆ ಹೊಸ ಡ್ರೆಸ್ ಈ ಥರ ಹಾಕಿದ್ದೇವೆ. ಕೆಲವು ಸ್ವಲ್ಪ ಟೈಟ್ ಆಗಿತ್ತು ಅಂತ ಆಮೇಲೆ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಹಾಕಿರಲಿಲ್ಲ ಫ್ರೆಂಡ್ಸ್. ನೋಡ್ತಾ ಇರೋದು ಕೋಟ್ ಥರ ಶರ್ಟ್ ತಂದಿದ್ರು, ಡ್ರೆಸ್ ತಂದಿದ್ರು. ಮತ್ತೆ ಕೂತ್ಕೊಂಡಿದ್ದಾರೆ ಹಿಂದಗಡೆ. ಇಲ್ಲಿ ನಮ್ಮ ಡಿಂಪು ಈ ಥರ ರೆಡಿ ಆಗಿದ್ರು, ಚೆನ್ನಾಗಿ ಕಾಣ್ತಾ ಇಲ್ಲ ಹಂಗ ಬ್ಲೌಸ್ ಹಾಕ್ಕೊಂಡು. ಈ ಕಡೆ ಬಾ. ಸೊ ಇಲ್ಲಿ ನಮ್ಮ ಡಿಂಪು ಡ್ರೆಸ್ ಹಾಕ್ಕೊಂಡಿದ್ಲಲ್ವ, ಸೊ ವಿಡಿಯೋ ಮಾಡ್ತಾ ಇದೆ. ಅವಳು ತಿರುಗ್ತಾ ಇದ್ಲು, ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ವ ಫ್ರೆಂಡ್ಸ್ ನಮ್ಮ ಡಿಂಪು. ನನ್ನ ಮಗ ಬಂದುಬಿಟ್ಟು ಇಲ್ಲಿ ಓಡಾಡ್ತಾ ಇದ್ದಾನೆ, ಅವನಿಗೆ ಖುಷಿ ಅಷ್ಟು ತಿರುಗಾಡಲಿಕ್ಕೆ. ನಮ್ಮ ಪಪ್ಪ ಅಂದ್ರೆ ನೀನು ಮಾತಾಡ್ತಿದ್ದೆ. ಸೊ ಅದೇ ಇದು ನಾನು ನಮಸ್ಕಾರ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಕಳಸ ಎಲ್ಲ ಬೆಳಗ್ಬಿಟ್ಟು ನಮ್ಮ ಡಿಂಪು ಇಲ್ಲ ಅವರಮ್ಮ ವಿಡಿಯೋ ಮಾಡಿದ್ರು. ಸೊ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಡ್ರೆಸ್ ಈ ಥರ ಮಾಡ್ಕೊಂಡಿದ್ದೆ. ಅವತ್ತು ಸೀರೆ ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮಂದು ಸೀರೆ ಬಂದುಬಿಟ್ಟು ಇಲ್ಕಲ್ ಸೀರೆ. ಸೊ ಇದು ಬ್ಲೌಸ್ ನಂದು, ಇದು ಬೇರೆ ಸೀರೆ ಫ್ರೆಂಡ್ಸ್. ಸೊ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ನಂಗೆ ಈ ಥರ ಸೀರೆ ಹಾಕೋಕ್ಕೆ ಇಷ್ಟ. ಸೊ ಇದು ಹಗುರಿತ್ತಂಗೆ ಸೀರೆ. ನನ್ನ ಮಗ ಫೋಟೋ ತೆಗೆಸ್ಕೋಬೇಕಂತ ಎತ್ಕೊಂಡು ನಿಂತ್ಕೊಂಡಿನಿ, ಅವನು ಅಳ್ತಾ ಇದ್ದ. ಹಂಗೆ ವಿಡಿಯೋ ಮಾಡಿದ್ರು ನಮ್ಮ ನಾದನೇ ಅವರು. ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಅವ್ರ ಅಪ್ಪ ಒಂದು ನಿಮಿಷ ಬಿಟ್ಟಿರಬಾರ್ದು ಅಂತಾನೆ ಅವನು. ಸೊ ಇಲ್ಲಿ ನಾವು ಹೊರಗಡೆ ಬರ್ತಾ ಇದ್ದೆ, ನಮ್ಮ ಅದೇ ವಿಡಿಯೋ ಮಾಡಿದರು. ಈ ಥರ ಆಗಿತ್ತು ನಂದು ಡ್ರೆಸ್, ನೋಡ್ತಾ ಇರ್ಬೋದು. ನಮ್ಮ ಮನೆಯವ್ರು ಯಾವಾಗಲೂ ಹಿಂಗೆ ಇರ್ತಾರೆ ನೋಡಿರಿ ಫ್ರೆಂಡ್ಸ್, ಸಿಂಪಲ್. ಅವರು ಒಂದು ರೆಡಿ ಆಗಲ್ಲ. ಅವರು ಅವತ್ತು ಡ್ಯೂಟಿಗೆ ಹೋಗ್ಬಿಟ್ಟು ಬಂದಿದ್ದರು. ಸೊ ಹಾಗಾಗಿ ನಾವು ರೆಡಿ ಆಗ್ರಿ ಅಂತ ಅಂದ್ವಿ. ಸೊ ಅವರು ಶರ್ಟ್ ಹಾಕೊಂಡು ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಹಂಗೆ ಕೂತ್ಕೊಂಡಿದ್ರು. ಅವನು ನನ್ನ ಮಗನ ಅದೇ ಥರ ಫೋಟೋ ಬೇಡ, ವೀಡಿಯೋ ಬೇಡ. ಸೊ ಇಲ್ಲಿ ಬಂದುಬಿಟ್ಟು ಹೋಳಿಗೆ ಅದೇ ಮಾಡಿದ್ವಲ್ವ, ಅಡುಗೆ ತೋರಿಸ್ತಾ ಇದ್ದೀನಿ ಮತ್ತೊಂದು ಸಾರಿ. ಬದನೆಕಾಯಿ ಪಲ್ಯ, ಹೋಳಿಗೆ, ಇದು ಸಾಂಬಾರು. ಸೊ ಅನ್ನ, ಚಿತ್ರಾನ್ನ ಅದು ಆಗಲೇ ತೋರಿಸಿದ್ನಲ್ವ ಅದೇ. ಪಾಪಡ್ ಹುರಿದಿದೆ ಫ್ರೆಂಡ್ಸ್. ಚಿತ್ರಾನ್ನ ಹೊರಗಡೆ ತೊಗೊಂಡೋಗಿಟ್ಟಿದ್ರು. ಸೊ ಹಾಗಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಫೈನಲಿ ಊಟ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆಯವರು ಉಪವಾಸ ಇದ್ರು ಅವತ್ತು. ಅಂದರೆ ಬೆಳಗ್ಗೆ ಟಿಫನ್ ಮಾಡಿದ್ರು, ಮಧ್ಯಾಹ್ನ ಬಂದುಬಿಟ್ಟು ಉಪವಾಸ ಇದ್ದರು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ಅವತ್ತಿನ ದಿನ ಊಟ ಎಲ್ಲ ಮಾಡಿ ಮಲ್ಕೊಂಡಿವಿ. ಸೊ ಅಲ್ಲಿಗೆ ಬ್ಲಾಗ್ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದುಬಿಟ್ಟು ಪೂಜೆ ಇಳಿಸೋದಿತ್ತು. ಅಂದರೆ ಅದು ಗೌರಮ್ಮನ ಅಲ್ಲಿ ಬಾವಿಗಾದರೂ ಇಲ್ಲ ನೀರಿರೋ ಜಾಗದಲ್ಲಿ ಬಿಟ್ಟು ಬರ್ತಾರೆ. ಇಲ್ಲಿ ಕಾಸಿ ಬಾವಿ ಅಂತಿದೆ ನಮ್ಮ ರಾಯಚೂರಿನಲ್ಲಿ. ಸೊ ಅಲ್ಲಿ ಬಿಟ್ಟು ಬರ್ತಾರೆ ನಮ್ಮ ಮಾಮ ಅವರು. ಇಲ್ಲಿ ನನ್ನ ಮಗ ನೋಪಿ ದಾರ ಕಟ್ಕೊತಾ ಇದ್ದಾರೆ. ನಮ್ಮ ಮಾಮ ಅವರು ನೈಟ್ ಡ್ಯೂಟಿಗೆ ಹೋಗಿದ್ರು. ಸೊ ಹಾಗಾಗಿ ಸಾಯಂಕಾಲ ಬಂದುಬಿಟ್ಟು ಡ್ಯೂಟಿಗೆ ಹೋಗಿದ್ರು, ಇರಲಿಲ್ಲ ಅವರು. ಹಾಗಾಗಿ ಬೆಳಗ್ಗೆ ಕಟ್ಕೊಂಡ್ವಿ, ಇಲ್ಲಾಂದರೆ ನೈಟ್ ಕಟ್ಕೊತಿದ್ವಿ ಸಾಯಂಕಾಲ. ಬೆಳಗ್ಗೆನೂ ಕಟ್ಕೋಬೋದು ಸ್ನಾನ ಮಾಡಿಬಿಟ್ಟು. ನಮ್ಮ ಮನೆಯವ್ರು ಸ್ನಾನ ಮಾಡಿಬಿಟ್ಟು ಬಂದರು. ನನ್ನ ಮಗಂದು ಇದೇ ಫಸ್ಟ್ ಗೌರಿ ಹುಣ್ಣಿಮೆ ಇಲ್ಲಿ ಬಂದುಬಿಟ್ಟು. ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಕಟ್ಟಿದ್ರು, ಮೊಮ್ಮಗನಿಗೆ. ಸೊ ನಮಸ್ಕಾರ ಮಾಡ್ತಾ ಇದ್ದಾನೆ ಅವನು. ಆಮೇಲೆ ಇಬ್ಬರನ್ನ ಕೂಡಿಸ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಜಾಗ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ತಂದೆ ಮಗ ಇಬ್ಬರು ಕಟ್ಕೊತಿದ್ರು. ನಾವಿಬ್ಬರು ಕಟ್ಸ್ಕೊಂಡು ನಮಸ್ಕಾರ ಮಾಡಬೇಕು ನಮ್ಮ ಮಾಮ ಅವರಿಗೆ. ಸೊ ಮೊದಲೆಲ್ಲ ಕತೆ ಓದಿ ಹೇಳ್ತಿದ್ರಂತ, ಕತೆ ಹೇಳ್ತಿದ್ರಂತ. ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದು ಅವ್ರ ಮನೆ ಪದ್ಧತಿ. ಆಂಧ್ರ ಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಈ ಕಡೆ ಕರ್ನಾಟಕದಲ್ಲಿ ಮಾಡ್ತಾರೆ, ಬಟ್ ಸ್ವಲ್ಪ ಕಡಿಮೆ. ಕರ್ನಾಲ್ ಸೈಡ್ ಮಾಡ್ತಾರೆ. ಸೊ ನಮಗೆ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅಣ್ಣ ತಮ್ಮರ ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾರೆ. ನೋಪಿ ದಾರ ಕಟ್ಕೊಂಡು, ಇಲ್ಲಾಂದ್ರೆ ದೇವ್ರ ಮುಂದೆ ಇಟ್ಟಿದ್ದು ತೊಗೊತಾರೆ. ಸೊ ನಮ್ಮ ಮಾಮ ಅವರು ನಮ್ಮ ಮನೆಯವ್ರಿಗೂ ಕಟ್ಟಿದ್ರು. ಇಲ್ಲಿ ನಮ್ಮ ಮನೆಯವರು ನಮ್ಮ ಮಾಮ ಅವರಿಗೆ ಕಟ್ತಾ ಇದ್ರು. ನಮ್ಮ ಭಾವನ ಕಟ್ಕೊಂಡ್ರು, ಇಲ್ಲಿ ನನಗೆ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಈ ಥರ. ನಾವು ಆಮೇಲೆ ದಾರ ತೆಗೆದುಬಿಟ್ಟು ಕೊಳ್ಳಗೆ ಹಾಕ್ಕೋಬೋದು. ಫಸ್ಟ್ ನಮ್ಮ ಅತ್ತೆಯವ್ರಿಗೆ ಕಟ್ಟಿದ್ರು ನಮ್ಮ ಮಾಮವ್ರು, ಆಮೇಲೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಕಟ್ಟಿದ್ರು. ನಮ್ಮ ಭಾವಗೆ ಕಟ್ಟಿದ್ರು. ಸಾರಿ ಫ್ರೆಂಡ್ಸ್, ನಮ್ಮ ಅತ್ತೆಯವರು ನಮ್ಮ ಭಾವ ಕಟ್ಕೊಂಡ ನಂತರ ನಮ್ಮ ಮನೆಯವ್ರು ನನ್ನ ಮಗ ಕಟ್ಕೊಂಡ ನಂತರ ನನಗೆ ಕಟ್ಟಿದ್ರು. ನಮ್ಮ ಮಾಮಗೆ ನಮ್ಮ
ನಮ್ಮ ಮನೆಯವ್ರು ಕಟ್ಟಿದ್ರು. ಇಲ್ಲಿ ಪೂಜೆ ಎಲ್ಲ ಇಳಿಸ್ತಾ ಇದ್ರು ನಮ್ಮ ಅತ್ತೆಯವರು, ನೋಡ್ತಾ ಇರ್ಬೋದು. ಎಲ್ಲ ತೆಗೆದುಬಿಟ್ಟು ಗೌರಮ್ಮನ ಅದೇ ಥರ ಇಡ್ತಾರೆ ಕವರ್ನಲ್ಲಿ. ಸೊ ಅದು ಕಾಯಿ ಹೊಡೆದ್ಬಿಟ್ಟು ನದಿಗೆ ಅಲ್ಲಿ ನೀರಿರೋ ಜಾಗದಲ್ಲಿ ಗೌರಮ್ಮಗೆ ಏನಿಟ್ಟಿರ್ತೀವಿ ಎಲ್ಲ ತೆಗೆದು ಕಳಿಸ್ತಾರೆ. ಬಟ್ ನೈವೇದ್ಯ ಮಾತ್ರ ನಾವು ತೆಗೆದಿಟ್ಕೊಂಡು ನಾವು ತಿಂತೀವಿ ಮನೆಯವರು. ಮರದಲ್ಲಿ ಏನೇನು ಇಟ್ಟಿರ್ತೀವಿ ಅದೆಲ್ಲ ತೆಕ್ಕೊತೀವಿ. ಸೊ ಮರ ಪ್ರತಿ ವರ್ಷ ಹೊಸದು ತರಬೇಕು. ಅದು ಯೂಸ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ. ಇಲ್ಲಿ ಕಾಯಿಗಳು ಹೊಡೆದಿಟ್ಟು ರಾತ್ರಿ ಅದು ಯೂಸ್ ಮಾಡಲಿಲ್ಲ ಅಂದರೆ ಅದನ್ನೇ ಯೂಸ್ ಮಾಡ್ಬೋದು ಪ್ರತಿ ವರ್ಷ. ಅಂದರೆ ಅದರಲ್ಲಿ ನಾವು ಡೈಲಿ ಯೂಸ್ ಮಾಡಬಾರ್ದು. ಹೊಸದು ಹಂಗೆ ಇಡ್ಬೇಕು, ತೊಳೆದ್ಬಿಟ್ಟು ಮತ್ತೆ ಮಾಡ್ಬೋದು ನೆಕ್ಸ್ಟ್ ವರ್ಷ. ಇಲ್ಲಾಂದರೆ ಹೊಸದು ತರ್ತೀವಿ ಅಂದರೆ ಪ್ರತಿ ವರ್ಷ ಹೊಸದು ತಂದು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೈವೇದ್ಯಕ್ಕೆ ಬಂದು ಅನ್ನ ಮಾಡ್ತೀವಿ. ಯಾವಾಗಲೂ ನಾವು ಪ್ರತಿ ವರ್ಷ ಅನ್ನ ಮತ್ತು ಬೆಲ್ಲ ತೊಗೊಂಡು ಹೋದ್ರೆ ನೈವೇದ್ಯಕ್ಕೆ. ಇಲ್ಲಿನೂ ಮನೆಯಲ್ಲಿ ದೇವ್ರ ಮುಂದೆ ಅದೇ ನೈವೇದ್ಯ ಇಟ್ಬಿಟ್ಟು ಕಳಸ ಬಂದುಬಿಟ್ಟು ನಮ್ಮ ಅತ್ತೆಯವ್ರಿಗೆ ಹೇಳ್ದೆ ಹಿಡ್ಕೊ ಅಂತ ಅಂದ್ಬಿಟ್ಟು ನಾವು ವೀಡಿಯೋ ಮಾಡ್ತಾಯಿದ್ದೆ. ನಾನೇ ಹಿಡ್ಕೊತಿದ್ದೆ ಯಾವಾಗಲಿಲ್ಲ, ನಮ್ಮ ಅಕ್ಕ ಅವರಿದ್ದರೆ ಅವ್ರು ಹಿಡ್ಕೊತಿದ್ರು ಕಳಸ. ಅದು ಗೌರಮ್ಮನ ತೊಗೊಂಡೋಗುವಾಗ ಕಳಸ ಬೆಳಗ್ಬಿಟ್ಟು ಹೊರಗಡೆ ಒಯ್ಯಬೇಕು. ದೇವರು ಹೋಗುವಾಗ ಕಳಸ ಮುಂದ್ಗಡೆ ಹಿಡ್ಕೊಂಡು ಹೋಗ್ತೀವಿ. ಇಲ್ಲಿ ಕಾಯಿ ಎಣ್ಣೆ ಬತ್ತಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಅತ್ತೆಯವ್ರ ನೈವೇದ್ಯ. ನಮ್ಮ ಅತ್ತೆಯವರು ಬಾಳೆ ದಿಂಬು ಅವೆಲ್ಲ ಇಟ್ಟಿರ್ತೀವಲ್ವ, ಸೊ ಅದೆಲ್ಲ ಕಟ್ತಾಯಿದ್ರು ನಮ್ಮ ಅತ್ತೆಯವ್ರು ತೊಗೊಂಡು ಹೋಗ್ಲಿಕ್ಕೆ. ಸೊ ಎಲ್ಲ ರೆಡಿ ಮಾಡಿ ಕೊಟ್ಟರೆ ನಮ್ಮ ಮಾಮ ಅವ್ರು ತೊಗೊಂಡೋಗಿ ಬಂದ ನಂತರ ನಾಷ್ಟ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಕೊಟ್ಟರು. ನನ್ನ ಮಗ ಬಿಡಲಿಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆಯವ್ರ ಜೊತೆಗೆ ಹೋದ್ರಿ ಈ ಸರಿ. ಒಬ್ರಿಗೆ ಹೊಂದಿಕ್ಕಾಗಲ್ಲ ಅಲ್ಲಿ ಮತ್ತು ನೀರಿನ ಹತ್ರ ಅಂದ್ಬಿಟ್ಟು ಇವನು ಓಡ್ತಿರ್ತಾನಲ್ವ, ಹಾಗಾಗಿ ನಮ್ಮ ಮಾಮ ಅವ್ರ ಜೊತೆ ನಮ್ಮ ಅತ್ತೆಯವ್ರು ಹೋದ್ರು. ನಮ್ಮ ಮಾಮ ಡ್ಯೂಟಿ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದರು. ನಾನು ಕಳಸ ತಗೊಂಡ್ರು. ಸೊ ನಾನು ಅಂದೆ ವಿಡಿಯೋ ಮಾಡ್ತಾ ಇದ್ನಲ್ವ, ಸೊ ನೀವೇ ಹಿಡ್ಕೊಂಡು ಬರ್ರಿ ಅಂತ ಅಂದೆ. ನಮ್ಮ ಅತ್ತೆಯವ್ರು ಹಿಡ್ಕೊಂಡು ಹೋದ್ರು. ಅಡ್ಡ ನಿಂತ್ಕೊಂಡಿದ್ವಿ. ಫ್ಯಾನ್ ಆಫ್ ಮಾಡಂತ ಹೇಳ್ತಾ ಇದ್ರು ಹೊರಗಡೆ. ಸೊ ಫ್ಯಾನ್ ಆಫ್ ಮಾಡಿದರು. ಇಲ್ಲಿ ಕಳಸ ಬೆಳಗ್ಬಿಟ್ಟು ಒಳಗಡೆ ಬಂದರು ನಮ್ಮ ಅತ್ತೆಯವರು. ನನ್ನ ಮಗ ಮತ್ತು ನಮ್ಮ ಮಾಮವರು ಗಾಡಿ ಮೇಲೆ ಕೂತ್ಕೊಂಡಿದ್ರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಮ್ಮ ಮನೆಯದು ಗೌರಿ ಪೂಜೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ಅದೇ ಹೇಳಿದ್ನಲ್ವ ಫ್ರೆಂಡ್ಸ್, ತುಳಸಿ ಪೂಜೆ ಮಾಡಿದ್ವಿ ಅಂತ ಆ ವಿಡಿಯೋನ ಕೊನೆಗೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿರಿ.